ರಮಾ ಅಂತ ಹೆಸರಿಟ್ಟಿದ್ರು. ತುಂಬಾ ಹಠ ಮಾಡ್ತಿದ್ನಂತೆ ರಮಾ ಅಂತ ಹೆಸರಿಟ್ಟಿದ್ದಕ್ಕೆ. ಆಮೇಲೆ ನಮ್ಮಪ್ಪ ನನ್ನ ಹೆಸರು ಚೇಂಜ್ ಮಾಡಿದ್ರು, ಶಾರದಾ ಅಂತ ಹೆಸರು ಕರೆದ್ರಂತ ಅಪ್ಪ. ಅದು ನನ್ಗೀಗ ಅನ್ಸುತ್ತೆ, ನಮ್ಮ ತಂದೆದು ಹವ್ಯಾಸಿ ತಂಡ ಇತ್ತಲ್ಲ ಶಾರದಾ ನಾಟಕ ಮಂಡಳಿ ಅಂತ, ಶ್ರೀ ಶಾರದಾ ನಾಟಕ ಮಂಡಳಿ, ಅದೇ ಹೆಸರು ನನಗೆ ನಾಮಕರಣ ಆಯ್ತು. ಆ ಕಲೆದು ಎಲ್ಲಿ ಹೋಗುತ್ತೆ ಗೀಳು, ಇವತ್ತು ನಾನು ಆ ಕಲಾ ಜೀವನನೇ ಮಾಡ್ತಿದ್ದೀನಿ ಅಂತ ಹೇಳೋಕ್ ಕೂಡ ಖುಷಿ ಪಡ್ತೀನಿ. ತಾಯಿ ಹೆಸರು ಇಂದ್ರಮ್ಮ ಅಂತ, ತಂದೆ ಹೆಸರು ಶೇಷಗಿರಿ ರಾವ್ ಅಂತ. ತಂದೆ ಒಂದು ಹವ್ಯಾಸಿ ತಂಡ ಕಟ್ಕೊಂಡಿದ್ರು, ಶಾರದಾ ನಾಟಕ ಮಂಡಳಿ ಅಂತ. ಆಗಾಗ ಹಳ್ಳಿಗಳಲ್ಲಿ ನಾಟಕ ಮಾಡ್ತಾರಲ್ಲ, ಆ ಒಂದು ಸಂಸ್ಥೆ ನಮ್ಮ ಅಪ್ಪಾಜಿದು. ನಮ್ಮ ಅಜ್ಜಿ ಹಂಪಮ್ಮ ಅಂತ, ನಮ್ಮ ತಾಯಿಯ ತಾಯಿ, ಅವರು ಕೂಡ ಕಲಾವಿದರು. ಮತ್ತೆ ಅಮ್ಮ ಮತ್ತೆ ಅಜ್ಜಿ ಇಬ್ರು ಗುಬ್ಬಿ ವೀರಣ್ಣನವರು, ಸುಬ್ಬಯ್ಯ ನಾಯ್ಡುಗಳು, ಕರ್ನಾಟಕ ನಾಟಕ ಸಭಾ ಕೃಷ್ಣರಾಜ ನಗರ ಎಡ್ತೋರೆ ಅಂತ ಹೇಳ್ತಾರೆ, ಶೆಟ್ರ್ ಕಂಪನಿ ಅಂತ ಅಲ್ಲಿ. ಆಮೇಲೆ ಇವರು ನಮ್ಮ ಮಾಸ್ಟರ್ ಹಿರಣ್ಣಯ್ಯ ಅವರು, ಅವ್ರ ತಂದೆ ಇದ್ರಲ್ಲ ಹಿರಣ್ಣಯ್ಯ ಅವರು, ಅವರ ಒಂದು ಕಂಪನಿಲಿ ಕೂಡ ನಾಟಕ ಮಾಡಿದ್ದಾರೆ, ಹಿರಣ್ಣಯ್ಯ ಮಿತ್ರ ಮಂಡಳಿಲಿ. ಹಾಗೆ ನಮ್ಮ ತಾಯಿ ಅಜ್ಜಿ ಎಲ್ಲ ರಂಗಭೂಮಿ ಕಲಾವಿದರು. ನಮಗೆ ನಾವು ಚಿಕ್ಕವರು ಇರುವಾಗಿಂದ ಕೇಳ್ತಾ ಬೆಳೆದ್ವಿ ಅದನ್ನ. ನಮ್ಮ ಅಜ್ಜಿ ಅಮ್ಮ ಹೇಳ್ತಿದ್ರು ಕಂಪನಿ ವಿಷಯಗಳನ್ನ, ಕಂಪನಿ ಸರ್ವಿಸ್ ಅವ್ರು ಮಾಡಿದ್ದು, ಅವ್ರ ಜೊತೆಗೆ ಯಾರ್ಯಾರು ಇದ್ರು, ಯಾರ ಒಂದು ಒಡನಾಟದಲ್ಲಿ ಯಾರ್ಯಾರು ಕಂಪನಿಲಿ ಅವರು ಪಾತ್ರ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಬರ್ತಾ ಇದ್ರು. ನಾವು ಕೇಳ್ತಾ ಬೆಳೆದಿದೀವಿ. ರಂಗಭೂಮಿಯ ಅಮ್ಮ ಅಜ್ಜಿಯ ನಂಟನ್ನ ನಾವು ಕೇಳ್ತಾ ಬೆಳೆದಿದೀವಿ ಅಂತಾನೆ ಹೇಳ್ಬೋದು. ಅಜ್ಜಿ ಅಮ್ಮ ಅವರೆಲ್ಲ ಜಿ.ಬಿ. ಅಯ್ಯರು, ಬಾಲಕೃಷ್ಣ ಅವರು, ನರಸಿಂಹರಾಜ್ ಅವರು, ಮತ್ತೆ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತಾರಲ್ಲ ಅಣ್ಣವರು, ಅವರನ್ನ ಮುತ್ತರಾಜು ಅಂತಾನೆ ಇವತ್ತಿಗೂ ನಮ್ಮ ಅಮ್ಮ ಅವರೆಲ್ಲ ಮುತ್ತರಾಜು ಅಂತಾನೆ ಕರೆಯೋದು ಅವರು. ಆಮೇಲೆ ಆದ್ವಾನಿ ಲಕ್ಷ್ಮಿ, ಆರ್ ನಾಗರತ್ನಂನವರು, ಪಂಡ್ರಿಬಾಯಿ ಅವರು, ಆಮೇಲೆ ಇವರು ಲೀಲಾವತಿ ಅವರು, ತುಂಬಾ ಜನಗಳು ಲಿಸ್ಟ್ ಇದೆ. ಆ ತರ ಹೇಳ್ತಾ ಹೋದ್ರೆ ಹೀಗೆ ನಾವು ಊರ್ ಒಳಗ್ ಬಿಟ್ಕೋತಾ ಇರ್ಲಿಲ್ಲಂತೆ ಅವಾಗ, ನಮ್ಮ ಮುತ್ತಜ್ಜಿ ಕಾಲದಲ್ಲಿ. ಪಾಪ ಒಳಗಡೆ ಬರ್ತಿರ್ಲಿಲ್ವಂತೆ. ಆಗ ನರಸಿಂಹಾಚಾರಿ ತಾತ ಅವರು ನಾವು ಊರಾಗೆ ಬರೋಕೆ ಬೆಂಬಲವಾಗಿ ನಿಂತು ಅವ್ರು ಬರ್ಬೇಕು, ಅವರು ಮನುಷ್ಯರೇ ಅಂತ ಊರಲ್ಲಿ ಬರೋ ಹಾಗೆ ಮಾಡಿದ್ರು ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಸುಮ್ನೆ ಚಿಕ್ಕ ಚಿಕ್ಕ ವಿಷಯಗಳು ಅಷ್ಟೇ. ಅಜ್ಜಿಯ ಒಂದು ವಿಷಯಗಳು ಅಂತಂದ್ರೆ, ಅವರು ಊಟ ಮಾಡುವಾಗ ತಟ್ಟೆಲಿ ಹಾಕಿರೋದನ್ನ ಒಂದ್ ಬಟ್ಲಲ್ಲಿ ಒಂದಷ್ಟು ಅನ್ನ ತೆಗೆದಿಟ್ಕೋತಾ ಇದ್ರು ಅವ್ರು. ಯಾಕೆ ಅಂದ್ರೆ ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ನವಣಕ್ಕಿ ಮಾಡ್ತಾ ಇದ್ರು, ಅಲ್ಲಿ ಜಾಸ್ತಿ ರೈತಾಕಿ ಮನೆಗಳೆಲ್ಲ. ಅನ್ನ ಪಾಪ ಅಕ್ಕಿ ಅನ್ನ ಕಡಿಮೆ ಅವ್ರಗಳಿಗೆ. ಆ ಅನ್ನ ತಗೊಂಡೋಗಿ ಅವ್ರ ಮನೇಲಿ ಯಾರು ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಿಗೆ ಅನ್ನ ಕೊಟ್ಟು ಬರೋದು ನಮ್ಮ ಅಜ್ಜಿ. ಬೇರೆ ಪದ್ಮಶ್ರೀ ಅವಾರ್ಡ್ ಕೂಡ ಬಂದಿದೆ ಅವರಿಗೆ. ಅವರು ಕಂಸ, ಭೀಮ ಈ ಒಂದು ಪಾತ್ರಗಳಲ್ಲಿ ದೊಡ್ಡ ಹೆಸರನ್ನ ಮಾಡಿದಂತವ್ರು. ಅವ್ರು ಸ್ಟೇಜಿಗೆ ಬಂದ್ರೆ ಎಷ್ಟೋ ಜನ ಬೆಟ್ಟು ಕಟ್ಟೋರು, ಅವರು ಗಂಡ ಹೆಂಡ ಅಂತ. ತುಂಬಾ ಜನ ಅವ್ರ ತಮ್ಮ ಪರಮಶಿವನ್ ಅಂತ ಹೇಳಿ, ಅವರು ಸಂಗೀತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರಿಗೆ. ಅವರು ಹಾಡುಗಾರಿಕೆಯಲ್ಲಿ ತುಂಬಾ ಪ್ರಸಿದ್ಧಿ. ಆಮೇಲೆ ಹಾರ್ಮೋನಿಯಮ್ಮು ಮತ್ತೆ ಕೆಲವು ವಾದ್ಯಗಳನ್ನು ತುಂಬಾ ಅಚ್ಚುಕಟ್ಟಾಗಿ ನುಡಿಸ್ತಾ ಇದ್ರು ಅವರು. ಅದು ಭಕ್ತ ಪ್ರಹ್ಲಾದ ಮಾಡ್ಸೋಣ, ನಾನು ಹಿರಣ್ಯಕಶಿಪು ಮಾಡ್ಬೇಕಂತ ತುಂಬಾ ಆಸೆ ಇದೆ ಅಂತ ಅಂದಿದ್ರಂತೆ. ನಮ್ಮ ತಾಯಿ ಹೇಳ್ತಿರ್ತಾರೆ ನನ್ನ ಹತ್ರ. ಬಟ್ ಅವ್ರಿಗೆ ಅದನ್ನು ಮಾಡೋಕ್ಕಾಗ್ಲಿಲ್ಲ, ನನಗೂ ಮಾಡೋಕ್ಕಾಗ್ಲಿಲ್ಲ. ಬಾಲ್ಯದ ಒಂದು ನಟನೆಯ ನಾನು ರನ್ನಿಂಗ್ ಅಂತಂದ್ರೆ 100 ಮೀಟರ್, 200 ಮೀಟರು, 400, 800 ವರೆಗೂ ರನ್ನಿಂಗ್ ಅಲ್ಲಿ ಹೋಗ್ತಿದ್ದೆ ರನ್ನಿಂಗಿಗೆ. ಆಮೇಲೆ ಚಾಂಪಿಯನ್ ನಾನು ಆಕ್ಚುಲಿ ಸ್ಕೂಲಲ್ಲಿ. ನನ್ನ ಚೂರುಗಳು ಒಂದಷ್ಟು ಜನ, ನನ್ನ ಫ್ರೆಂಡ್ ವಿಜಯ ಅಂತಿದ್ದಾಳೆ, ಅವರ ಅಕ್ಕ ಆಕಾಶವಾಣಿ ಅಂತ ಹೇಳಿ. ಹೀಗೆ ಊರಲ್ಲಿ ಒಂದಷ್ಟು ಜನ ಪ್ರಮುಖರು ಸೇರ್ಕೊಂಡು ಒಂದು ಮಹಿಳಾ ಸಂಘ ಮಾಡೋಣ ನಮ್ಮ ಊರಲ್ಲಿ, ಹೆಣ್ಮಕ್ಳಿಗೆ ಒಂದು ಉಪಯೋಗ ಆಗುವಂತ ಈ ಹೊಲಿಗೆ ತರಬೇತಿ ಈ ತರದ್ದು, ಆಮೇಲೆ ಅಡಲ್ಟ್ ಎಜುಕೇಶನ್ ಇದೆಲ್ಲ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಹಿಳಾ ಸಂಸ್ಥೆ ಅಂತ ಮಾಡಿದ್ರು. ಆ ಮಹಿಳಾ ಕಿವುಡರ ಸಂಸಾರ ಅಂತ ಒಂದು ನಾಟಕ ಮಾಡಿದ್ವಿ. ಆ ಮನೆಯಲ್ಲಿ ಕುಟುಂಬದಲ್ಲಿ ಸಂಪೂರ್ಣ ಕಿವುಡರು ಒಂದು 5-6 ಎಲ್ಲರನ್ನೂ ಖೋ ಟೀಮು ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದೆ. ಅವ್ರು ಇವತ್ತಿಗೂ ಜ್ಞಾಪಿಸ್ಕೋತಾರೆ. ನಮ್ಮ ಬೆಂಗಳೂರು ತೋರಿಸಿದ್ದು ಮೊಟ್ಟ ಮೊದಲು ನಾವು ಶಾರದಾ ಮುನಿ ಮದ್ವೆ ಆಯ್ತು. ನಾನು ಮದ್ವೆ ಆಗಿದ್ದು ಹುಡುಗ ಬಂದು ಶ್ರೀ ಶರಣಬಸವೇಶ್ವರ ನಾಟ್ಯ ಸಂಘ ಧಾರವಾಡ ಕಂಪನಿ. ಅದೇ ಋಣಾನುಬಂಧ ಅಂತ ಹೇಳ್ತಾರಲ್ಲ, ಜೀವನ ಯಾವತ್ತು ನಮ್ಗೆ ಋಣ. ಎಲ್ಲವೂ ಯಾರು ಆಗ್ಬೇಕಂತಿರುತ್ತೋ ಅದು ಹಾಗೆ ಆಗುತ್ತೆ, ಏನ್ ನಡಿಬೇಕು ಅಂತಿರುತ್ತೋ ಅದು ನಡೆಯುತ್ತೆ. ಬಾರದು ಬಪ್ಪದು ತಪ್ಪದು ಅಂತ ನಮ್ಮ ಅಪ್ಪ ಹೇಳ್ತಿದ್ರು ನಮ್ಗೆ. ಹಾಗೆ ನಮ್ಗೆ ಯಾವಾಗ್ಲೂ ಹಂಗೆ ಅಲ್ಲ, ಹಾಡ್ತಾ ರಾಗ ಉಳ್ತಾ ರೋಗ ಅಂತ ಹೇಳ್ತಾರಲ್ಲ, ಹಂಗೆ ನೋಡ್ತಾ ನೋಡ್ತಾ ನನ್ಗೆ ಅದು ಮನ್ಸಲ್ಲಿ
ನಾನು ಈ ಪಾತ್ರ ಮಾಡಿದ ಹೆಂಗೆ ಅಂತ ನನಗೊಂದು ಆಸೆ ಹುಟ್ಟಕ್ ಶುರು ಆಯ್ತು. ಗರ್ಭಿಣಿ ಇರೋವಾಗ ಆಸೆ ಹುಟ್ಟಕ್ ಶುರು ಆಯ್ತು. ಅದು ಆಮೇಲೆ 15 ದಿವಸ ಕಂಪ್ನಿ ಬಂದಾಯ್ತು. ನಮ್ಮ ಮಾವವ್ರಿಗೆ ಕೂಡ ಹುಷಾರ್ ತಪ್ಪಿ ಮಲಗಿದ್ರು. ಅವ್ರಿಗೆ ಇದೇ ಒಂದು ಹೊಟ್ಟೆಬೇನ ಅಂತಾರ ಆ ಕಡೆ ಧಾರವಾಡ ಹುಬ್ಳಿ ಕಡೆ. ಹೆಂಗ್ ಕಂಪ್ನಿ ಬಂದಾಗ್ಬಿಟ್ರೆ ಹೆಂಗೆ ನಡೆಯೋದು, ಇಷ್ಟು ಜನಗಳನ್ನ ಸಂಭಾಳಿಸ್ಬೇಕು, ಅವ್ರಿಗೆ ಊಟ ತಿಂಡಿ ಆಮೇಲೆ ಸಂಬಳಗಳು ಹೆಂಗೆ ಅಂತೇಳಿ ಪಾಪ ಇದು ಮಾಡಿದ್ರು. ಆಮೇಲೆ ಫಸ್ಟ್ ನನಗೆ ಬಣ್ಣ ಹಚ್ಚಿದ್ದು ನಮ್ಮ ಅತ್ತೆ. ಆಗ ಪುಡಿ ಬಣ್ಣ ಕೆಂಪು ಹಳದಿ ಬಿಳಿ ಅದು ಸೇರಿಸಿ ನಮ್ಮ ಸ್ಕಿನ್ ಟೋನ್ ಮಾಡ್ಕೊತಾ ಇದ್ದಿದ್ದು ಕೈಯಲ್ಲಿ ಈ ತರ ಕಲ್ಸಿ ಆ ಸ್ಕಿನ್. ಅತ್ತೆ ಬಣ್ಣ ಹಾಕ್ತಿದ್ರಲ್ಲ, ನನ್ ಮಗ ಚಿಕ್ಕದವಾಗ ಪಾಪ ಬಾ ಅಂದ್ರೆ ಬೇಡ ಅಂತಂದೇಳಿ ಕೈ ಹಿಡ್ದು ಎಳಿತಿತ್ತು ನನಗೆ ಹಚ್ತಾ ಇದ್ರೆ. ಅದೆಲ್ಲ ನಿಜವಾಗ್ಲೂ ಇವತ್ತು ನೆನ್ಸ್ಕೊಂಡ್ರೆ ನೋಡಿ ಕಣ್ಣಲ್ಲಿ ನೀರು ಖಂಡಿತ ಬರುತ್ತೆ ನನಗೆ. ಆ ಒಂದು ಹೊತ್ತು ನಾನು ನಮ್ಮ ಕಂಪನಿಗೋಸ್ಕರ ನಮ್ಮ ಮಾವನವರು ಪಡುತ್ತಿದ್ದ ತೊಂದರೆ ನೋಡಿ ನಾನ್ ಮಾಡ್ಲಾ ಅಂತ ಕೇಳಿ ನನ್ನ ಹೃತ್ಪೂರ್ವಕವಾದ ಒಂದು ಪ್ರಾಮಾಣಿಕತೆಯಿಂದ ಒಂದ್ ಸ್ವಲ್ಪ ನಡಿಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅವತ್ತು ರಂಗಭೂಮಿಗೆ ಪಾದಾರ್ಪಣೆ ಮಾಡಿದ್ದು. ಇವತ್ತಿಗೂ ಕೂಡ ನಾನು ಅದರಲ್ಲಿ ಊಟ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ. ನನ್ನ ಮಗನಂತೂ ಅವ್ರು ಮಲಗಿರ್ತಾರೆ, ಕರ್ಕೊಂಡ್ಬಂದ್ಬಿಡಂತ ಬೆಳಿಗ್ಗೆ ಬಂದು ನನ್ನ ಮಗನ ಎತ್ಕೊಂಡು ಹೋಗ್ಬಿಡ್ತಿದ್ರು ಅವ್ರ ಮನೆಗೆ. ಎತ್ಕೊಂಡು ಹೋಗಿ ಅವರೇ ಸ್ನಾನ ಮಾಡಿಸಿ ಅವ್ನಿಗೊಂದು ಬಟ್ಟೆ ತಗೊಂಡು ಹೋಗ್ಬಿಡ್ತಿದ್ರು. ಬಟ್ಟೆಗಳು ಹಾಕಿ ಅವ್ನಿಗೆ ತಿನ್ಸಿ ಉಣಿಸಿ ಆಮೇಲೆ ನಮ್ಮ ಮನೆಗೆ ಕರ್ಕೊಂಡ್ಬಂದು ಬಿಡ್ತಾರೆ. ಅಷ್ಟು ನನಗೆ ಟೈಲರಿಂಗ್ ಗೊತ್ತಿತ್ತು. ನಾನು ಚಿಕ್ಕ ಹುಡುಗಿಯಿಂದ ನಮ್ಮ ಅಜ್ಜಿ ಹೊಲಿಯೋದು ನೋಡಿ ನೋಡಿ ಟೈಲರಿಂಗ್ ಕಲ್ತಿದ್ದೆ ನಾನು. ಒಂದು ಥಿಯೇಟರ್ ಏನ್ ಕಟ್ಟಿರ್ತಾರಲ್ಲ ದೊಡ್ಡದು, ಆ ಥಿಯೇಟ್ರಲ್ಲೇ ಒಂದ್ ಇಷ್ಟಿಷ್ಟು ಏನು 6 ಅಡಿ 3 ಅಡಿ ಅಂತಾರಲ್ಲ, ಹಂಗೆ ಒಂದು 10 ಅಡಿಗೆ ಒಂದು ಬಟ್ಟೆ ಪರದೆ ಕಟ್ಕೊಂಡು ಆತರ ಕೂಡ ಜೀವನ ಮಾಡಿದ್ವು ಉಂಟು ನಾನು ಕೂಡ ಇದ್ದೀನಿ ಅದರಲ್ಲಿ. ಆ ಥರದ ಅಂಗಡಿ. ಆಮೇಲೆ ಹಾಲಿಂದ ಏಜೆನ್ಸಿ ತಗೊಂಡ್ವಿ, ನಂದಿನಿ ಹಾಲಿನ ಏಜೆನ್ಸಿ. ಎಲ್ಲಿ ಇಡೋದು ಅಂತ ಹೇಳಿ ಆ ಜಾಗಗಳು ನೋಡ್ಕೊಂಡ್ಬಂದು ಒಂದು ಚಿಕ್ಕದು ಡಬ್ಬೆ ಅಂಗಡಿ ಅಂತ ಮಾಡ್ತಿದ್ರಲ್ಲ ಅವಾಗ, ಅದೇ ಡಬ್ಬೆ ಅಂಗಡಿನೇ ನಮ್ದು ಮೊದಲು. ಕಟ್ಟಿಗೆ ಉಡ್ಡದೊಂದು ಡಬ್ಬಿ ತರ ಪೆಟ್ಟಿಗೆ ಅಂಗಡಿ. ಅದರಲ್ಲೇ ಒಂದು ಫ್ರಿಡ್ಜ್ ತಂದ್ಕೊಂಡು ಆ ಫ್ರಿಡ್ಜ್ ತರಕ್ಕೆ ನನ್ನ ಮಾಂಗಲ್ಯ ಚೈನ್ ಒತ್ತೆಟ್ಟು ತಗೊಂಡ್ಬನ್ನಿ ಬ್ಯಾಂಕಲ್ಲಿ ಅಂತ ಹೇಳಿ ನನ್ನ ಮಾಂಗಲ್ಯ ಚೈನ್ ಬಿಚ್ಕೊಟ್ಟಿದ್ದೆ ನಾನು. ಆ ನಾಟ ಇತ್ತು ನನ್ ಮಾತಾಡೋದು ನೋಡಿ ಅವ್ರು ಸುಂದರಣ್ಣ ಏನ್ ಹೇಳಿದ್ರು ಗೊತ್ತಾ, ನಿನ್ ಧ್ವನಿ ತುಂಬಾ ಚೆನ್ನಾಗಿದೆ, ನೀನ್ ಬೆಂಗಳೂರು ಬಂದ್ಬಿಡು, ಡಬ್ಬಿಂಗ್ ಆರ್ಟಿಸ್ಟ್ ಆಗೋದು, ತುಂಬಾ ಒಳ್ಳೆ ವಾಯ್ಸ್ ಇದೆ ನಿನಗೆ ಅಂತ ಅವತ್ತು ಸುಂದರಣ್ಣ ಹೇಳಿದ್ರು ನನಗೆ. ವಿಷಯಗಳು ಬರುತ್ತಲ್ವಾ ಅವ್ರ ಕಡೆಯಿಂದ. ಅವಾಗ ಲಂಕೇಶ್ ಅವ್ರನ್ನ ನಮ್ಮೂರಿಗೆ ಕರೆಸ್ಬೇಕು ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಲಂಕೇಶ್ ಅವ್ರು ನಮ್ಮ ಊರಿಗೆ ಬಂದು ನಮ್ಮ ಅಂಗಡಿ ಪಕ್ಕದಲ್ಲೇ ದೊಡ್ಡ ಆಂಜನೇಯ ದೇವಸ್ಥಾನ, ದೊಡ್ಡ ಹನುಮಪ್ಪ ಅಂತಾನೆ ಹೇಳ್ತಾರೆ, ಹನುಮಪ್ಪನ ಗುಡಿಯಲ್ಲೇ ಅವ್ರಿಗೆ ವ್ಯವಸ್ಥೆ ಮಾಡಿದ್ವಿ ಮೀಟಿಂಗ್ಗೆ. ಅಲ್ಲಿ ಒಂದು ಸಣ್ಣ, ಆಕ್ಚುಲಿ ನಾನು ಹೊಲಿಗೆ ಕಲ್ತಿದ್ದೆ ಒಂದು ವಿಚಿತ್ರ. ಇವತ್ತು ನಾನು ಹೊಲಿಯೋದ್ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ನೀವು ಕೋರ್ಸ್ ಆಗಿದ್ಯಾ. ನಾನು ಯಾವ ಕೋರ್ಸು ಮಾಡಿಲ್ಲ. ಅವಾಗ ಏನ್ ಹೇಳ್ತಿದ್ರು, ಏನೋ ಮಾಡಿ ಕಲಿ ನೋಡಿ ತಿಳಿ ಅಂತ ನಾನ್ ತಿಳ್ಕೊಂಡಿದ್ದೆ. ಪುಟ್ಟರಾಜ್ ಗವಾಯಿಗಳು ಹೋಗಿ ಕೇಳಿದ್ರು, ಜಗದೀಶ್ ನಾವು ಬೆಂಗಳೂರಿಗೆ ಹೋಗ್ಬೇಕು ಅನ್ಕೊಂಡಿವಿ, ಏನ್ ಮಾಡ್ಬೇಕು ಅಂತ ಜಗದೀಶ್ ಹೋಗಿ ಗವಾಯಿಗಳ ಹತ್ರ ಪುಟ್ಟ ಹೆಜ್ಜವ್ರ ಹತ್ರ ಮಾತಾಡಿದ್ರು. ನೀವು ಬೆಂಗಳೂರಿಗೆ ಹೋಗೋಕ್ ಮೊದ್ಲು ಯಡಿಯೂರ್ಗೆ ಹೋಗ್ರಿ, ಯಡಿಯೂರಲ್ಲಿ ಗದ್ದಿಗೆ ಮೇಲಿನ ತುಂಬೆ ಹೂ ಕೇಳಿ, ಬೆಸ ಬಂದ್ರೆ ಬೆಂಗಳೂರಿಗೆ ಹೋಗ್ರಿ, ಸರಿ ಬಂದ್ರೆ ಹೋಗ್ಬೇಡ್ರಿ ಅಂತ ಅವ್ರು ಅಪ್ಪಣೆ ಕೊಟ್ರು. ಸೊ ಅಂದ್ರೆ ಯಾವುದು ಬರಲ್ಲ ಅನ್ಬಾರ್ದು, ಪ್ರಯತ್ನ ಮಾಡಿದ್ರೆ ಬರುತ್ತೆ ಅನ್ನೋ ಒಂದು ಜಾಯಮಾನ ನಂದು ಮೊದ್ಲಿಂದ, ಚಿಕ್ಕ ಹುಡುಗಿಂದ. ಯಾಕಂದ್ರೆ ಅವಾಗ ಫೋಟೋ ಅಂದ್ರೆ ಇವಾಗಿನ ತರ ಫೋಟೋ ಸೆಷನ್ ಏನ್ ಇರ್ಲಿಲ್ಲ ಅವಾಗ. ಬಸ್ಟ್ ಅಂತ ಹೇಳ್ಬಿಟ್ರೆ ಸಾಕು, ಒಂದು ಕ್ಲಿಯರ್ ಆಗಿ ಫೋಟೋ ತೆಕ್ಕೊಳ್ಳೋರು. ಸುಧೀರ್ ಅವ್ರ ಸಿನಿಮಾ ನಟ ಸುಧೀರ್ ಅವ್ರ ಜೊತೆಗೆ ತುಂಬಾ ನಾಟಕಗಳು ಮಾಡಿದ್ದಾರೆ. ಗೌಡ್ರ ಗದ್ಲ ನಾಟಕದಲ್ಲಿ ಜಗದೀಶ್ ಅವ್ರ ಜೊತೆಗೆ ಸರಿಸಮಾದ ಪಾತ್ರ ಆ ನಾಟಕದಲ್ಲಿ. ಎಲ್ಲಿ ಗೌಡ್ರ ಗದ್ಲಕ್ಕೆ ಹೋದ್ರು ಜಗದೀಶನ್ ಕರ್ಕೊಂಡು ಹೋಗ್ತಿದ್ರು ಸುಧೀರ್ ಅವರು. ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಆಮೇಲೆ ನಾಗರತ್ನಮ್ಮ ಅವರು ಶ್ರೀ ಸ್ತ್ರೀ ನಾಟಕ ಮಂಡಳಿಲಿ ಕೃಷ್ಣ ಗಾರುಡಿ ಅಂತ ನಾಟಕ ಮಾಡ್ತಿದ್ರು. ಅವರು ಹಾರ್ಮೋನಿಯಂ ಅವರು ಪರಮಶಿವ ಅವರು ತುಂಬಾ ಎಲ್ಲರ ಸಹಕಾರದ ಮೇರೆಗೆ ನಾನು ಇಲ್ಲಿ ಪಾತ್ರ ಮಾಡಿದೆ. ಬಟ್ ಅಷ್ಟು ಧೈರ್ಯ ಇರ್ಲಿಲ್ಲ, ತಯಾರಿ ಇಲ್ಲದೆ ಬಂದವಳು. ನನ್ನ ಪರ್ಸನಲ್ ಹೇಳ್ಬೇಕಂದ್ರೆ ನಾನು ಯಾವುದೇ ಇನ್ಸ್ಟಿಟ್ಯೂಟಿಗೆ ಹೋಗಿಲ್ಲ, ಯಾರ ಒಂದು ಒಡನಾಟದಲ್ಲಿ ಅವರಿಂದ ಪಾಠ ಅಂತ ತಗೊಂಡಿಲ್ಲ. ಸೊ ನಾನು ಎಲ್ಲ ಕಲ್ತಿದ್ದು ನೋಡಿ ಅಂತಾನೆ ಹೇಳಿದೀನಿ. ನಾನು ನೋಡಿ ಕಲ್ತಿದ್ದು ನನ್ನ ಪಾಠ ಎಲ್ಲ. ಹಕ್ಕಗಳು ಅಂದ್ರೆ ನಾಟಕದ ಅನುಭವನೇ ಬೇರೆ. ನಾಟಕ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ನೆನಪಿನ ಶಕ್ತಿಗೆ ಉಪಯೋಗ ಆಗುತ್ತೆ. ಈಗ ಸೀರಿಯಲ್ ಅಲ್ಲಿ ಒಂದೊಂದು ಡೈಲಾಗ್ ಅವಾಗವಾಗೆ ಹೇಳ್ತಾರೆ, ಅಲ್ಲಲ್ಲೇ ತಗೋತಾರೆ. ನಾಟಕ ಅಂದ್ರೆ ಇಡೀ ನಾಟಕ ತಲೆಯಲ್ಲಿ ಇರ್ಬೇಕು ಅವ್ರಿಗೆ, ಅವ್ರವ್ರ ಪಾತ್ರದ್ದು ಯಾವ ಮಾತಾದ್ಮೇಲೆ ಯಾವ ಮಾತು ಅಂತ. ಅದು ಎಷ್ಟು ಮುಖ್ಯ ಆಗುತ್ತೆ. ಮೆಮೊರಿ ಪವರ್ ಜಾಸ್ತಿ ಬೇಕು ನಾಟಕಕ್ಕೆ. ಅದಕ್ಕೆ ನಾಟಕ ಮಾಡಿ ಈ ಸಿನಿಮಾ ಸೀರಿಯಲ್ಗೆ ಬಂದ್ರೆ ತುಂಬಾ ಒಳ್ಳೇದು. ಆಕ್ಚುಲಿ ಅವ್ರಿಗೆ ಬೆನಿಫಿಟ್ ಅದರಿಂದ. ಆದ್ರೆ ನಮ್ಮಮ್ಮಂಗೆ 100 ವರ್ಷದ್ದು ನಾವು ಹುಟ್ಟುಹಬ್ಬದ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದು
ನಡಿಬೇಕು ಅಂತ ನನ್ಗೆ ತುಂಬಾ ಆಸೆ ಇದೆ, ನಮ್ಮ ಮನೇಲಿ ಎಲ್ರಿಗೂ ಆಸೆ ಇದೆ. ಅದೊಂದು